ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಕಂಗವಾ ತಮಿಳು ನಟ ಸೂರ್ಯ ಅವರು ಮತ್ತು ನಿರ್ದೇಶಕ ಶಿವ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಕಂಗವಾ ಸಿನಿಮಾದ ಟ್ರೈಲರ್ ನಿನ್ನೆ ತಾನೇ ರಿಲೀಸ್ ಆಗಿದೆ. ಈ ಒಂದು ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬಂದಿದೆ, ಸಿನಿಮಾ ಮೇಲೆ ಕ್ಯೂರಿಯಾಸಿಟಿ ಮೂಡೋ ಹಾಗೆ ಮಾಡಿದೆ. ಈ ಒಂದು ಟ್ರೈಲರ್ ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳಿದಾವೆ, ಟ್ರೈಲರ್ ನೋಡಿ ಕಂಗವಾ ಯಾವ ರೀತಿಯ ಸಿನಿಮಾ, ಕಥೆಯಲ್ಲಿ ಏನೆಲ್ಲ ಇರಬಹುದು ಅಂತ ಡಿಕೋಡ್ ಮಾಡೋಣ. ಮತ್ತು ಅದಕ್ಕಿಂತ ಮುಖ್ಯವಾಗಿ ತಮಿಳು ನಟ ಕಾರ್ತಿ ಯಾವ ಒಂದು ಸೀನ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಸಣ್ಣ ಹಿಂಟ್ ಅನ್ನ ಕೂಡ ಟ್ರೈಲರ್ ನಲ್ಲಿ ಹೇಳಿದ್ದಾರೆ. ಸೊ ಈ ತರದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈ ಟ್ರೈಲರ್ ಶುರುವಾಗೋದೆ ಒಬ್ಬ ಅಜ್ಜಿ ಹೇಳ್ತಾ ಇರೋ ಕತೆ ಜೊತೆಗೆ ಆ ಒಂದು ಡೈಲಾಗ್ ನಿಂದ. ಅಂದ್ರೆ ಅಲ್ಲಿನ ಒಂದು ಕಾಡು ಅಥವಾ ಒಂದು ದ್ವೀಪದಲ್ಲಿ ಎಷ್ಟೋ ಮರ್ಮಗಳು ಅಡಗಿವೆ ಅಂತ ಹೇಳೋ ಡೈಲಾಗ್ ನಿಂದ. ಆ ಡೈಲಾಗ್ ಹೇಳುವಾಗ್ಲೇ ಒಂದು ಕ್ಯೂರಿಯಾಸಿಟಿ ಶುರುವಾಗುತ್ತೆ. ಅದಕ್ಕಿಂತ ಅಲ್ಲಿ ಬರೋ ದೃಶ್ಯಗಳನ್ನ ನೋಡಿದ್ರೆ ಒಂದು ದೊಡ್ಡ ಕಾಡಿನ ಪ್ರದೇಶ ಅಂತ ಗೊತ್ತಾಗ್ತಿದೆ. ಇನ್ನ ಆ ಕಾಡು ಪೂರ್ತಿ ಸೊಗಸಾದ ಹಸಿರು ಪ್ರದೇಶವಾಗಿದ್ದು ಅಲ್ಲಿ ಶಾಂತಿ ತುಂಬಿರುತ್ತೆ. ಬಟ್ ಇದು ಎಲ್ಲದಕ್ಕೂ ಮಿಗಿಲಾಗಿ ತಿಳಿಯದಿರುವ ಮರ್ಮ ಇನ್ನೊಂದಿದೆ ಅಂತ ಇನ್ನೊಂದು ಪ್ರದೇಶವನ್ನ ಎಸ್ಟಾಬ್ಲಿಷನ್ ಮಾಡ್ತಾರೆ. ಅಂದ್ರೆ ಈ ಹಿಂದಿನ ಜಗತ್ತಿಗೆ ವಿರುದ್ಧವಾದ ಜಗತ್ತಿನಂತೆ. ಅಂದ್ರೆ ಒಂದು ಕಡೆ ಶಾಂತಿ ಮತ್ತು ಹಸಿರಿನಿಂದ ಕೂಡಿದ್ರೆ ಇನ್ನೊಂದು ಬಹಳ ಕ್ರೂರವಾಗಿ ರಕ್ತಸಿಕ್ತವಾಗಿ ಕೆಂಪಾಗಿ ಲಾವಾರಸ ತುಂಬಿರೋ ಒಂದು ಕ್ರೂರ ಪ್ರದೇಶ ಇದಾಗಿರುತ್ತೆ. ಆವಾಗಲೇ ಈ ಸಿನಿಮಾದ ವಿಲ್ಲನ್ ಬಾಬಿ ಡಯಲ್ ಅವರ ಎಂಟ್ರಿ ಆಗುತ್ತೆ ಕೂಡ. ಇನ್ನ ಬಾಬಿ ಡಯಲ್ ಅವರ ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ಆ ಒಂದು ಜಾಗ ಎಷ್ಟು ಕ್ರೂರವಾಗಿದೆ ಅನ್ನೋದನ್ನ ಅಲ್ಲಲ್ಲಿ ತೋರಿಸಿದ್ದಾರೆ. ಜೊತೆಗೆ ತುಂಬಾನೇ ರಕ್ತಪಾತ ಕೊಲೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಂತವಾಗಿರೋ ಒಂದು ಜಾಗ, ಇನ್ನೊಂದು ಕಡೆ ಅಶಾಂತಿ ತಾಂಡವವಾಡ್ತಾ ಇರೋ ಕ್ರೂರಿಗಳ ಮತ್ತೊಂದು ಜಾಗ. ಎರಡನ್ನು ಎಸ್ಟಾಬ್ಲಿಷನ್ ಮಾಡೋದು ಸೊಗಸಾಗಿದೆ ಅಂತ ಹೇಳ್ತೀನಿ. ಇನ್ನ ಅಲ್ಲಿನ ಜನರ ಕ್ಯಾರೆಕ್ಟರ್ಗಳಿರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆ ಒಂದು ವರ್ಲ್ಡ್ನ ಕ್ರಿಯೇಟ್ ಮಾಡೋಕೆ ಹಾಕಿರೋ ಸೆಟ್ಗಳಿರ್ಬೋದು, ಅಲ್ಲಿನ ವಿಷಯವನ್ನು ಹೇಳೋಕೆ ಇವರು ಬಳಸಿರೋ ಕಲರ್ ಸ್ಕೀಮ್ ಇರ್ಬೋದು, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಈ ಎರಡು ಜಾಗಗಳು ಮತ್ತು ಗ್ರೂಪ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಮೂರನೇ ಗ್ರೂಪ್ ಒಂದು ಎಂಟ್ರಿ ಆಗುತ್ತೆ. ಒಂದು ರೀತಿ ಅಲೆಕ್ಸಾಂಡರ್ನ ಕಾಸ್ಟ್ಯೂಮ್ ಇರೋ ವಿದೇಶಿಗರಂತೆ ಕಾಣ್ತಾ ಇದ್ದು, ಇವರು ಬಾಬಿ ಡಯಲ್ ಗ್ರೂಪ್ಗೆ ಸೇರಿದವರ ಅಥವಾ ಸೂರ್ಯ ಅವರ ಗ್ರೂಪ್ಗೆ ಸೇರಿರೋರ ಅನ್ನೋ ಪ್ರಶ್ನೆ ಮಾತ್ರ ಕಾಡ್ತಾ ಇದೆ, ಕ್ಲಾರಿಟಿ ಇಲ್ಲ. ಇನ್ನು ಇವರು ಬೋಟುಗಳ ಮುಖಾಂತರ ಬರ್ತಾ ಇರೋದನ್ನ ತೋರಿಸಿದ್ದಾರೆ. ಅದಕ್ಕೂ ಮುಂಚೆ ಇವರು ಕೂಡ ಕಾಡಿನ ಒಂದು ಗ್ಯಾಂಗ್ ಜೊತೆ ಇರೋದನ್ನ ತೋರಿಸಿರೋದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಮಾಡೋ ಪ್ರಯತ್ನ ಅಂದ್ರೆ ತಪ್ಪಾಗಲ್ಲ. ಇನ್ನು ಅವರು ಬರ್ತಾ ಇರೋ ಶಿಪ್ಗಳನ್ನು ನೋಡಿದ್ರೆ ಅಲ್ಲಿ ಈಗಲ್ ಗುರುತಿರೋ ಫ್ಲಾಗ್ಗಳಿದಾವೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ಅಲ್ಲಿ ಒಂದಿಬ್ರು ಸೈನಿಕರು ಕತ್ತರಿಸಿದ ಕೈಗಳ ರಾಶಿಯನ್ನ ಎಳೆದುಕೊಂಡು ಹೋಗ್ತಾ ಇದ್ದು, ಅದರ ನೆಕ್ಸ್ಟ್ ಶಾಟ್ನಲ್ಲೇ ಆ ಎಲ್ಲ ಕೈಗಳು ಸಮುದ್ರದಲ್ಲಿ ತೇಲ್ತಾ ಇರೋದನ್ನ ತೋರಿಸಿದ್ದಾರೆ. ಅಂಡ್ ಆ ಮೊದಲಿನ ಶಾಟ್ನಲ್ಲಿ ಒಬ್ಬ ಅಂದ್ರೆ ಅಲೆಕ್ಸಾಂಡರ್ ರೀತಿಯ ಕಾಸ್ಟ್ಯೂಮ್ನ ಆ ವ್ಯಕ್ತಿ ಗೋಲ್ಡ್ ಕಾಯಿನ್ಗಳನ್ನ ಕೆಳಗೆ ಹಾಕ್ತಿರೋದನ್ನ ತೋರಿಸಿದ್ದಾರೆ. ಅಂದ್ರೆ ಇವರು ಇಲ್ಲಿ ದಾಳಿ ಮಾಡಿರೋದು ಈ ಚಿನ್ನದ ನಾಣ್ಯಗಳಿಗೋಸ್ಕರ ಅನ್ನೋದನ್ನ ಈ ಶಾಟ್ ಕನ್ವೆ ಮಾಡ್ತಿದೆ. ಜೊತೆಗೆ ಅಲ್ಲಿ ಟೇಬಲ್ ಮೇಲಿನ ಒಂದು ಭೂಪಟ, ಆ ಮ್ಯಾಪ್ನ ನೋಡಿದ್ರೆ ಆಲ್ರೆಡಿ ಮುಕ್ಕಾಲು ಭಾಗ ರಕ್ತದಿಂದ ತುಂಬಿದ್ದು, ಇನ್ನು ಕೆಲವು ಭಾಗ ಮಾತ್ರ ಖಾಲಿ ಇದ್ದು ಅದರ ಮೇಲೂ ರಕ್ತ ಹರಿಯುತ್ತೆ ಅನ್ನೋ ಸಿಂಬೋಲಿಕ್ ಶಾಟ್ ಒಂದು ಬರುತ್ತೆ. ಅದರ ಕಾರಣ ಯಾರು ಅನ್ನೋದಕ್ಕೆ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ಇನ್ನು ಈ ವಿದೇಶಿಯರು ಬರೋ ಸಮಯಕ್ಕೆ ಹಸಿರು ಪ್ರದೇಶದ ಆ ಜಾಗದಲ್ಲಿ ಒಂದು ತೊಂದರೆ ಎದುರಾಗತ್ತೆ. ಆಗಲೇ ಸೂರ್ಯ ಅವರ ಎಂಟ್ರಿ ಆಗತ್ತೆ. ಆ ಒಂದು ಜಾಗದಲ್ಲಿ 10 ಹನಿ ರಕ್ತ ನೆಲಕ್ಕೆ ಬೀಳೋ ಮೊದಲು ಕಂಗವಾ ಇಲ್ಲಿಗೆ ಬರಬೇಕು ಅಂತ ಡೈಲಾಗ್ ಹೇಳಿದಾಗ ಅಲ್ಲಿನ ಜನರೆಲ್ಲ ಸೇರಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸಿ ಕಂಗವಾ ಬರೋ ಹಾಗೆ ಮಾಡ್ತಾರೆ. ಫುಲ್ ಮಾಸ್ ಆಗಿ ಕಂಗವಾನ ಎಂಟ್ರಿ ಕೂಡ ಆಗತ್ತೆ. ಇನ್ನು ಅವರ ಲುಕ್ನಿಂದ ಹಿಡಿದು ಅವರ ಕಾಸ್ಟ್ಯೂಮ್, ಆಕ್ಸೆಸರೀಸ್ ಎಲ್ಲವನ್ನು ತುಂಬಾ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ತುಂಬಾನೇ ಡಿಫ್ರೆಂಟ್ ಆಗಿ ಟ್ರೈಬಲ್ ಲುಕ್ನಲ್ಲಿ ಸೂರ್ಯ ಅವರು ಕಂಗವಾ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ಅವರ ಆ ಮುಖವಾಡ, ಕೈಯಲ್ಲಿನ ಮಣಿಸರ, ಜೊತೆಗೆ ಆನೆ ದಂತದಂತಹ ಸರ, ಪಾಚಿ ಕಟ್ಟಿದ ಹಲ್ಲುಗಳು, ಕಣ್ಣಿಗೆ ಹಾಕಿರೋ ಲೆನ್ಸು, ಮತ್ತೆ ಅವರನ್ನ ತೋರಿಸಿರೋ ರೀತಿ ಎಲ್ಲವೂ ಸೊಗಸಾಗಿದೆ. ಇನ್ನು ಕಂಗವಾ ಆ ಒಂದು ಜನರ ಜಾಗಕ್ಕೆ ಬಂದು ಅವರ ನಾಯಕನಾಗ್ತಾನೆ ಅನ್ನೋದು ಈ ಒಂದು ಶಾಟ್ ನಿಂದ ಗೊತ್ತಾಗ್ತಿದೆ. ಇಲ್ಲಿ ತಪ್ಪು ಮಾಡಿದವರು ಯಾರೇ ಆದ್ರೂ ಅವರಿಗೆ ಶಿಕ್ಷೆ ಕೊಡ್ತಾನೆ ಕೂಡ. ಇವರ ನಾಯಕನಾಗಿ ನಿಂತ ಕಂಗವಾ
ಹೋರಾಟ ಮಾಡೋಕೆ ಹೋಗ್ತಾರೆ. ಅಂದ್ರೆ ಯಾರು ಯಾರ ವಿರುದ್ಧ ಹೋರಾಡ್ತಾರೆ ಅಂಡ್ ಯಾವ ಕಾರಣಕ್ಕಾಗಿ ಹೋರಾಡ್ತಾರೆ ಅನ್ನೋದೇ ಕಂಗುವ ಸಿನಿಮಾದ ಕಥೆಯಾಗಿರಬಹುದು. ಇನ್ನ ಟ್ರೈಲರ್ ನಲ್ಲಿ ಮುಖ್ಯವಾದ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ನೋಡೋದಾದ್ರೆ, ಇನ್ನ ಅಲ್ಲಿ ಕ್ರಿಯೇಟ್ ಮಾಡಿರೋ 2 ಪ್ರದೇಶಗಳು ಮತ್ತು ಆ ಪ್ರದೇಶಗಳ ಜನಗಳ ನಡುವಿನ ಕಾನ್ಫ್ಲಿಕ್ಟ್ ನ ಕ್ರಿಯೇಟ್ ಮಾಡಿರೋದು, ಜೊತೆಗೆ ಆ ಒಂದು ಕತೆಗೆ ಬೇಕಾದ ರೀತಿಯಲ್ಲಿ ವೈಭವೀಕರಿಸಿ ಶಾರ್ಟ್ ನ ಕಂಪೋಸಿಂಗ್ ಮಾಡಿರೋದು. ಪ್ರತಿ ಶಾರ್ಟ್ ನ ಮೇಕಿಂಗ್ ಮತ್ತೆ BGM, ದೇವಿಶ್ರೀ ಪ್ರಸಾದ್ ಅವರ BGM ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ. ಇನ್ನ ಇದೊಂದು ಪೀರಿಯಾಡಿಕ್ ಕತೆ ಇರುವಂತಹ ಸಿನಿಮಾ ಅಂದಮೇಲೆ ಅಲ್ಲಿ ಬರೋ ವಾರ್ ಸೀಕ್ವೆನ್ಸ್ ತುಂಬಾನೇ ಮುಖ್ಯವಾಗುತ್ತೆ. ಇಲ್ಲಿ ಕೂಡ ಬರೋ ವಾರ್ ಸೀಕ್ವೆನ್ಸ್ಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿವೆ. ಒಂದು ಕಡೆ ಸಮುದ್ರದಲ್ಲಿ, ಇನ್ನೊಂದು ಕಡೆ ಕಾಡಿನಲ್ಲಿ, 2 ಕಡೆ ರೋಚಕವಾಗಿ ಚಿತ್ರೀಕರಿಸಿದ್ದಾರೆ. ಅದರಲ್ಲೂ ಇಲ್ಲಿ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡಿರೋದು ಅಂದ್ರೆ ಕಂಗ್ವಾನ ಈಗಲಿರ್ಬೋದು, ಆನೆಗಳಿರ್ಬೋದು, ಮತ್ತೆ ಬಿಲ್ಲಿನಿಂದ ಹಾವನ್ನ ಬಿಡೋದು ಇರ್ಬೋದು, ಕೊನೆಗೆ ಮೊಸಳೆನ ಸಾಯಿಸೋದಿರ್ಬೋದು, ಎಲ್ಲವೂ ಸೊಗಸಾಗಿದೆ. ಅಂಡ್ ಒಂದೊಂದು ಗ್ರೂಪ್ಗೆ ಒಂದೊಂದು ರೀತಿಯ ಪ್ರಾಣಿಗಳನ್ನ ಪೋರ್ಟ್ರೇ ಮಾಡಿರೋದು, ಮತ್ತೆ ಸೂರ್ಯ ಅವರು ಆನೆ ದಂತಗಳನ್ನ ಕೈಗೆ ಹಾಕಿ ಫೈಟ್ ಮಾಡ್ತಾ ಇರೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತ ಹೇಳ್ತೀನಿ. ಇನ್ನ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಜಾಗದ ಬಗ್ಗೆ ಹೇಳೋದಾದ್ರೆ, ಅದು ಬಾಬಿ ಡಯಲ್ ಅವರ ಕ್ಯಾರೆಕ್ಟರ್ ಒಂದು ಶಾಟ್ ನಲ್ಲಿ ಒಂದು ಬೆಟ್ಟದ ಮೇಲೆ ಯಾರನ್ನೋ ಕಾಲಿನಿಂದ ಒದೆಯೋ ಶಾಟ್ ಇದೆ. ಆ ಜಾಗ ನೋಡಿದ್ರೆ ಅದು ಒಂದು ವಿಶೇಷವಾದ ಪ್ಲೇಸ್ ಆಗಿರಬಹುದು. ಅಂಡ್ ಆ ಜಾಗ ನೋಡೋಕ್ಕೆ ವಿಚಿತ್ರವಾಗಿದೆ. ಒಂದು ಕಪ್ಪು ಬೆಟ್ಟ, ಆ ಬೆಟ್ಟಕ್ಕೆ ಮೆಟ್ಟಲುಗಳನ್ನ ಕಟ್ಟಿರೋದು, ಅಂಡ್ ಆ ಜಾಗದಲ್ಲಿ ಆನೆಯ ದಂತ ಕೂಡ ಇರೋದು. ಈ ಎಲ್ಲವನ್ನು ನೋಡಿದ್ರೆ ಆ ಜಾಗದ ಸುತ್ತಲೂ ಕತೆ ಸಾಗುತ್ತೆ ಅನ್ನೋ ಡೌಟ್ ಕೂಡ ಬರುತ್ತೆ. ಇನ್ನ ಟ್ರೈಲರ್ ನಲ್ಲಿ ಮುಖ್ಯವಾಗಿ ಗಮನ ಸೆಳೆದಿದ್ದು ಅಂದ್ರೆ ಅದು ಸಿನಿಮಾದ VFX. ನಿಜವಾಗ್ಲೂ ಟಾಪ್ ನಾಚ್ ಅಂತ ಹೇಳ್ತೀನಿ. ಎಲ್ಲೂ ಏನು ಮಿಸ್ಟೇಕ್ ಕಾಣದ ಹಾಗೆ ವರ್ಕ್ ಮಾಡಿರೋದು ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ಇನ್ನು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ದು ಅದು ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಮತ್ತು ಸಂಭಾಷಣೆ, ಅಂದ್ರೆ ಡೈಲಾಗ್ಗಳು ಯಾಕೋ ಸರಿಯಾಗಿ ವರ್ಕೌಟ್ ಆಗಿಲ್ಲ. ಮೋಸ್ಟ್ಲಿ ತಮಿಳಿನಲ್ಲಿ ಬರೆದಿರೋ ಡೈಲಾಗ್ಗಳನ್ನ ಯಥಾವತ್ತಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಹಾಗೆ ಆಗಿರಬಹುದು. ಕನ್ನಡದ ಡೈಲಾಗ್ಗಳು ನ್ಯಾಚುರಲ್ ಆಗಿ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನೋದು ನನ್ನ ಭಾವನೆ. ಇನ್ನು ಕೊನೆಯದಾಗಿ ಮೊದಲೇ ಹೇಳಿದ ಹಾಗೆ ನಟ ಕಾರ್ತಿ ಅವರ ಎಂಟ್ರಿ ಬಗ್ಗೆ ಹೇಳೋದಾದರೆ, ಟ್ರೈಲರ್ನ ಕೊನೆಯಲ್ಲಿ ಬರೋ ಆ ಒಂದು ಕುದುರೆಯ ಶಾಟ್, ಹೌದು ಅದು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಬರುತ್ತೆ. ಕಂಗ್ವಾ 2ಗೆ ಲೀಡ್ ಆಗಿ ಬರೋ ಒಂದು ಶಾಟ್ ಆಗಿರುತ್ತೆ. ಪಾರ್ಟ್ 2ನಲ್ಲಿ ಸೂರ್ಯ ಮತ್ತು ಕಾರ್ತಿ ಅವರು ಮುಖಾಮುಖಿ ಆಗ್ತಾರೆ. ಅಂಡ್ ಕಾರ್ತಿ ಅವರು ಇಲ್ಲಿ ಬಾಬಿ ಡಯಲ್ ಅವರ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾಗಿದ್ದು, ಪಾರ್ಟ್ 2ನಲ್ಲಿ ಕಾರ್ತಿ ಅವರು ವಿಲ್ಲನ್ ಆಗಿರ್ತಾರೆ ಅನ್ನೋದನ್ನ ಕಂಗ್ವಾ ಸಿನಿಮಾ ನೋಡಿನೇ ಕನ್ಫರ್ಮ್ ಮಾಡ್ಕೋಬೇಕು. ಇನ್ನು ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಗ್ವಾ ಒಂದು ಬೇರೆ ಇದೆ ಫೀಲ್ ಕೊಡುತ್ತೆ ಅಂತ ಹೇಳ್ತಾ ಕಂಗ್ವಾ ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ಇಷ್ಟು. ಅಂಡ್ ವಿಡಿಯೋ ಕೊನೆ ತನಕ ನೋಡಿದಿರಿ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಂಡ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.